ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ದುಂಡಿರಾಜ್ ಅವರು ಬರೆದಿರುವಂತಹ ಕೆಲವು ಹನಿಗವನಗಳನ್ನು ಓದೋಣ ಅನ್ಕೊಂಡಿದ್ದೇನೆ. ನಾನು ದೊಡ್ಡವನು ಎಂಬ ಅಹಂಕಾರ ಬದಿಗಿಡಲು, ನಾನು ದೊಡ್ಡವನು ಎಂಬ ಅಹಂಕಾರ ಬದಿಗಿಡಲು, ಸೃಷ್ಟಿಯ ನಿಗೂಢತೆಯ ಬಗ್ಗೆ ವಿಸ್ಮಯಪಡಲು, ಸೃಷ್ಟಿಯ ನಿಗೂಢತೆಯ ಬಗ್ಗೆ ವಿಸ್ಮಯಪಡಲು ಇನ್ನೇನು ಮಾಡುವುದು ಬೇಡ. ನೋಡಿದರೆ ಸಾಕು ತುಸು ಹೊತ್ತು ಆಕಾಶ ಅಥವಾ ಕಡಲು. ಇನ್ನೇನು ಮಾಡುವುದು ಬೇಡ. ನೋಡಿದರೆ ಸಾಕು ತುಸು ಹೊತ್ತು ಆಕಾಶ ಅಥವಾ ಕಡಲು. ಅಂದು ಮಕ್ಕಳಿಗೆ ಇರುತ್ತಿತ್ತು ಆಡಲು ವಿಶಾಲವಾದ ಬೈಲು. ಅಂದು ಮಕ್ಕಳಿಗೆ ಇರುತ್ತಿತ್ತು ಆಡಲು ವಿಶಾಲವಾದ ಬೈಲು. ಎಲ್ಲರೂ ಕೂಡಿ ಆಡುತ್ತಿದ್ದರು. ಕುಹು ಕುಹು ಚುಕ್ಕು ಚುಕ್ಕು ರೈಲು. ಎಲ್ಲರೂ ಕೂಡಿ ಆಡುತ್ತಿದ್ದರು. ಕುಹು ಕುಹು ಚುಕ್ಕು ಚುಕ್ಕು ರೈಲು. ಇಂದು ಎಲ್ಲಿದೆ ಅಂತಹ ಆಟ? ಮಕ್ಕಳ ಕೈಯಲ್ಲೂ ಮೊಬೈಲು. ಇಂದು ಎಲ್ಲಿದೆ ಅಂತಹ ಆಟ? ಮಕ್ಕಳ ಕೈಯಲ್ಲೂ ಮೊಬೈಲು. ನದಿ ದಾಟಲು ತೆಪ್ಪ ಇರಬೇಕು. ನದಿ ದಾಟಲು ತೆಪ್ಪ ಇರಬೇಕು. ಸಂಸಾರ ದಾಟಲು ತೆಪ್ಪಗಿರಬೇಕು. ಸಂಸಾರ ದಾಟಲು ತೆಪ್ಪಗಿರಬೇಕು. ಆರಂಭದಲ್ಲಿ ಹೇಳುತ್ತಾರೆ ಎರಡೇ ಎರಡೆ ಮಾತು. ಆರಂಭದಲ್ಲಿ ಹೇಳುತ್ತಾರೆ ಎರಡೇ ಎರಡು ಮಾತು. ಮುಗಿಸುವಾಗ ಆಗುವುದೇ ಬೇರೆ, ಎರಡೂ ಕಿವಿ ತೂತು. ಮುಗಿಸುವಾಗ ಆಗುವುದೇ ಬೇರೆ, ಎರಡೂ ಕಿವಿ ತೂತು. ಅದ್ಭುತವಾಗಿತ್ತು ಅಧ್ಯಕ್ಷರ ಭಾಷಣ. ವಿಷಯ, ಶೈಲಿ, ಭಾಷೆ ಎಲ್ಲವೂ ಚೆನ್ನ. ಅದ್ಭುತವಾಗಿತ್ತು ಅಧ್ಯಕ್ಷರ ಭಾಷಣ. ವಿಷಯ, ಶೈಲಿ, ಭಾಷೆ ಎಲ್ಲವೂ ಚೆನ್ನ. ಆದರೂ ನೋಡಬೇಕಾಗಿತ್ತು ಒಮ್ಮೆಯಾದರೂ ತಮ್ಮ ವಾಚನ್ನು. ಆದರೂ ನೋಡಬೇಕಾಗಿತ್ತು ಒಮ್ಮೆಯಾದರೂ ತಮ್ಮ ವಾಚನ್ನು. ಧನ್ಯವಾದಗಳು.